ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋಜಾವರ್. NCPI ನ್ಯಾಷನಲಿಸ್ಟ್ ಸಿಟಿಜನ್ಸ್ ಪಾರ್ಟಿ ಆಫ್ ಇಂಡಿಯಾ ಕೇಳಿದ್ರೆ ಇದನ್ನ ಹೆಸರು ಮೋಸ್ಟ್ಲಿ ಕೇಳಲಿಕ್ಕಿಲ್ಲ. ಈ ದೇಶದ ಅತ್ಯಂತ ಸಣ್ಣ ಪಾರ್ಟಿ, ಆದರೆ ಇವತ್ತು ಆ ಪಾರ್ಟಿ ಎರಡನೇ ನಂಬರ್ ವಿರೋಧ ಪಕ್ಷ ದೊಡ್ಡ ಪ್ರಮಾಣದಲ್ಲಿ ಬಂದಂಥದ್ದು, ಅದರಲ್ಲೂ NDAದಲ್ಲೇ ಸೇರಿದಂಥದ್ದು. ವಿರೋಧ ಪಕ್ಷ ಅಂತಿರೋ ಆಡಳಿತ ಪಕ್ಷ ಅಂತಿರೋ, ಯಾಕೆಂತಂದ್ರೆ ಈ ಪಕ್ಷ ಎಲ್ಲೂ ಇಲ್ಲದ ಪಕ್ಷ. ಈ ಪಕ್ಷದ ಮೂಲಕ ಅದು ತ್ರಿಪುರಾದಲ್ಲಿ ಇದು ರೆಕಾರ್ಡ್ ಏನಪ್ಪ ಅಂದ್ರೆ 800 ಜನ 850 ಜನ ಆಯ್ಕೆ ಆದಿದ್ದು. ಆದರೆ ಇವತ್ತು ಈ ಪಾರ್ಟಿ ಈ ದೇಶದ ಮೂರನೇ ದೊಡ್ಡ ಪಾರ್ಟಿ ಆಗಿಬಿಟ್ಟದ. ಒಂದಿದ್ದು ನಿಮಗೆ ಗೊತ್ತದ 240 ಗಳಿಸಿದಂಥ BJP, ಎರಡನೇದು ನಿಮಗೂ ಅದು ಗೊತ್ತಿದೆ ಕಾಂಗ್ರೆಸ್ 99, ಮೂರನೇದು ಇಲ್ಲಿವರೆಗೆ ಚಂದ್ರಬಾಬು ನಾಯ್ಡು ಅವ್ರದ್ದು. ಇದು ಈಗ ಎಲ್ಲೂ ಇಲ್ಲ, ಎಲೆಕ್ಷನ್ ನಿಂತಿಲ್ಲ, ತನ್ನ ಕ್ಯಾಂಡಿಡೇಟ್ ನಿಲ್ಲಿಸಿಲ್ಲ, ಎಲ್ಲೂ ಗೆದ್ದಿಲ್ಲ. ಯಾವುದೋ ಮೂಲೆ, ಯಾವುದೋ ಗ್ರಾಮದ ವೆಸ್ಟ್ ಬೆಂಗಾಲದ ಒಂದು ಯಾವುದೋ ಮೂಲೆಯಲ್ಲಿದ್ದಂತಹ ಅದರ ಮೂಲ ಅಥವಾ ಸಂಸ್ಥಾಪಾಧ್ಯಕ್ಷ ಉಟಿಯಾ ಕುಂಡು ಮತ್ತು ಅವನ ಹೆಂಡತಿ ಅದರದ್ದು ಅಧ್ಯಕ್ಷರು ಇನ್ನೊಬ್ಬ ಶೌರಿ ಕುಂಡು ಅನ್ನೋರು ಗಂಡ ಹೆಂಡತಿ ಇಬ್ಬರು ಹೆಸರಿದ್ದಂಥ ಪಾರ್ಟಿ. ಕೆಲವು ಜನ ಇದ್ದಾರೆ ಅದರಲ್ಲೇ, ಯಾರ್ಯಾರೋ ಸೆಕ್ರೆಟರಿನೋ ಮತ್ತೇನೋ ಇದ್ದಾರೆ. ಒಂದು ಅತ್ಯಂತ ಬರೀ 800 ಓಟ್ ತೊಗೊಂಡಂಥದ್ದು. ಆದರೆ ಇವತ್ತು 20 ಸಂಸದರನ್ನು ವೆಸ್ಟ್ ಬೆಂಗಾಲ್ದ ತೃಣಮೂಲ ಕಾಂಗ್ರೆಸ್ನ 20 ಸಂಸದರು ಈ ಪಾರ್ಟಿಯಲ್ಲಿ ಮರ್ಜ್ ಆಗಿಬಿಟ್ಟಿದ್ದಾರೆ. ಈಗ ಇದು ಮೂರನೇ ದೊಡ್ಡ ಪಕ್ಷ ಆಗಿಬಿಟ್ಟದ ರಾಷ್ಟ್ರದಲ್ಲಿ. ಅದ್ಭುತ ಅಲ್ರಿ ಇದು. ಎಲೆಕ್ಷನ್ಗೆ ಹೋಗಲಿಲ್ಲ, ತನ್ನ ಕ್ಯಾಂಡಿಡೇಟ್ ನಿಲ್ಲಿಸಲಿಲ್ಲ, ಬಿಡಪ್ಪ ಅದು ಫಂಡ್ ಅಂದರೆ ಯಾವ ಫಂಡೂ ಇಲ್ಲ, ಏನೂ ಇಲ್ಲ. ಅದು ಬಿಡಪ್ಪ ಒಂದು ದೊಡ್ಡ ಪಾರ್ಟಿ, ಅದು ಪಾರ್ಟಿ ಇದು ಕಾರ್ಯಾಲಯ ದೊಡ್ಡದಂತಿಲ್ಲ, ಯಾವುದೋ ಗ್ರಾಮದಲ್ಲಿ ವೆಸ್ಟ್ ಬೆಂಗಾಲ್ದ ಗ್ರಾಮದಲ್ಲಿ ಇರ್ತಾರೆ, ಒಂದು ಸಣ್ಣ ಕಡೆ ಒಂದು ಇದು ಅದು ಪಾರ್ಟಿ ಆಫೀಸ್ ಅದ. ಹೀಗಾಗಿ ಇಂಥ ಒಂದು ಪಕ್ಷ ಇದು ಇವತ್ತು ತೃಣಮೂಲ ಕಾಂಗ್ರೆಸ್ನ 20 ಸಂಸದರು ಅದ್ರಲ್ಲಿ ಮರ್ಜ್ ಆಗಿದ್ದರಿಂದಾಗೆ, ವಿಲೀನ ಆಗಿದ್ದರಿಂದಾಗೆ ಇವತ್ತು ದೊಡ್ಡ ಪಾರ್ಟಿ. ನಿಜವಾಗಿಯೂ ಇದು ಸಂವಿಧಾನಕ್ಕೆ ಬಂದಿದ್ದಂಥದ್ದ ಅಂತೇಳಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ